ನಿಮ್ಮ ಮನೆಗೆ ಬರ್ಬೇಕಾದ್ರೆ ನಮಗೂ ಸಾಕಾಗಲ್ಲ. ಗಾಡಿಯಲ್ಲಾದ್ರೆ 30 ನಿಮಿಷ ಏನೋ ಮಾಡೋದು. ನಮ್ಮ ಹತ್ರ ಗಾಡಿ ಇಲ್ಲ, ನಾವು ಬಸ್ಸಲ್ಲಿ ಬಂದಿರೋದು. ನೀನು ಯಾವ್ದು ಸೇರ್ಕೊಂಡ್ರೆ ಬಟರ್ ಹಾಕೊಂಡ ಅದನ್ನೇ ಕರ್ಬೂಜ ಇದೆ. ನಾನಿವತ್ತು ನನ್ನ ತಂಗಿ ಮನೆ ದೇವನಹಳ್ಳಿಗೆ ಹೋಗಿದ್ದೀನಿ. ಏನಕ್ಕಪ್ಪ ಹೋಗಿದ್ದೀನಿ ಅಂತಂದರೆ, ಅಯ್ಯೋ ದೇವರೇ ನನ್ನ ಕರ್ಮ. ಯಾಕಂತಂದರೆ ನಾನು ಒಂದೇ ಒಂದ್ಸಲಿ ನನ್ನ ಕೂದಲಿಗೆ ಕಲರ್ ಹಾಕ್ಸಿದ್ದೆ. ಸೊ ಅದಂತೂ ಇವಾಗಂತೂ ನನ್ನ ಕೂದಲೆಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಸಲೂನಲ್ಲಿ ಪಾರ್ಲರಲ್ಲೆಲ್ಲ ಹಾಕಿದ್ರೆ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಡೆವಲಪರೆಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ತಂದಿಟ್ಕೊಂಡ್ಬಿಟ್ಟಿದ್ದೀನಿ. ಇದು ನೋಡಿ, ನನಗೆ ಸುಮಾರು ಹಿಂಗಿಲ್ಲ ಅಂದರೂ 1 ವರ್ಷ ಆದರೂ 1.5 ವರ್ಷ ಬರುತ್ತೆ. ನಾನು ಪಾರ್ಲರಲ್ಲಿ ಸಲೂನಲ್ಲಿ ಹಾಕಿಸ್ಕೋಬೇಕಾದ್ರೆ, ನಾನು ಫುಲ್ ಹೇರ್ಗೆ ಹಾಕಿಸ್ಕೋಬೇಕಂದ್ರೆ ನನಗೆ ಒಂದು 5,000 ಆಗುತ್ತೆ. ಆ ಥರ ನಾನು 1-2 ಸಲ ಹಾಕಿಸ್ಕೊಂಡೆ. ನನಗೆ ತುಂಬ ಬೇಜಾರಾಗ್ತಿತ್ತು, ಈ ಹೇರ್ ಕಲರ್ಗೆ ಇಷ್ಟೊಂದು ದುಡ್ಡು ಕುಕ್ಕಬೇಕಾ ಅಂತೇಳಿ. ಆಮೇಲೆ ನಾನೇನು ಮಾಡಿದೆ, ನನ್ನ ಫ್ರೆಂಡ್ ಒಬ್ಬರಿದ್ದರು, ಅವರು ನನಗೆ ಸಜೆಸ್ಟ್ ಮಾಡಿದ್ರು, ನೀವು ಯಾಕೆ ಈ ಥರ ಹೋಲ್ಸೇಲ್ ಪ್ರೈಸಿಗೆ ತೊಗೊಂಬಂದು ಇಟ್ಕೊಳ್ಳಿ, ಆಮೇಲೆ ನೀವು ಯಾಕೆ ಒಣಗೋಗ್ಬಿಟ್ಟೈತಲ್ಲ ಮೋದಿ ಗಿಡ. ಜಾಸ್ತಿ ನೀರು ಹಾಕ್ಬಾರ್ದು. ಒಂದು ಹೂವು ಇದು ಎಲ್ಲ ಬಂದಿತ್ತು, ಕಿತ್ತಾಕ್ಬಿಟ್ಟು. ಯಾಕೆ ಅದು ಒಟ್ಟಾಗಿತ್ತು ಹೂವು ಎಲ್ಲ. ನಾನು ಬೇರೆದೆಲ್ಲ ಹಾಕಿದ್ರೆ ಕೂದಲು ಹಾಳಾಗುತ್ತೆ ಅಂತೇಳ್ಬಿಟ್ಟು ನಾನು ಲಾರಿಯಲ್ಲೇ ತೊಗೊಳ್ಳೋಣ ಅಂತೇಳಿ ಫಸ್ಟು ನಾನು ಕಲರಿಂಗ್ ಮಾಡಿಸಿದ್ದು ಅದೇ. ನಿನ್ನೆ ನಾನು ಒಂದು ಸಲ ಮಾಡಿಸ್ಕೊಂಡು ನನ್ನ ಕೂದಲು ಎಲ್ಲ ಹಾಳು ಮಾಡ್ಕೊಂಬಿಟ್ಟಿದ್ದೀನಿ. ಅದೆಲ್ಲ ವೈಟ್ ಕೂದಲು ಜಾಸ್ತಿ ಬರುತ್ತೆ. ಹೆಂಗಿಲ್ಲ ಅಂದರೂ ನಂಗೆ ತಿಂಗಳಿಗೊಂದ್ಸಲಿ ಕಲರಿಂಗ್ ಹಾಕ್ಸಿದ್ರೆ ಆ ಥರ ಹಿಂಸೆ ಆಗೋಯ್ತು. ಅದಾದಮೇಲೆ ಕೆಳಗಡೆ ಬಂದ್ವಿ, ಸರಿ ಸಲೂನ್ಗೆ ಹೋಗೋಣ ಅಂತೇಳ್ಬಿಟ್ಟು. ನೋಡಿ, ಈ ನಾಯಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾಯಿ ತುಂಬ ಕಾಸ್ಟ್ಲಿ ನಾಯಿ, ಮುದುಳ್ ನಾಯಿನೋ ಏನೋ ಅಂತಾರೆ ಅನಿಸುತ್ತೆ ಇದನ್ನು. ನಾನು ಇದನ್ನು ಸ್ಟಾರ್ಟಿಂಗು ನನ್ನ ತಂಗಿ ಮನೆಗೆ ಹೋದಾಗ ಈ ನಾಯಿ ಬಂದಾಗ ನಾನು ಯಾವುದೋ ಗಜ್ಜಿ ನಾಯಿ ಅಂದ್ಕೊಂಬಿಟ್ಟಿದ್ದೆ ನಿಜವಾಗ್ಲೂ. ಆಮೇಲೆ ನಾಯಿ ಪ್ರೈಸ್ ಕೇಳಿದ್ಮೇಲೆ ಶಾಕ್ ಆಗೋಯ್ತು, ಅಯ್ಯೋ ಇದನ್ನು ನಾನು ಗಜ್ಜಿ ನಾಯಿ ಅಂದ್ಕೊಂಬಿಟ್ಟಿದ್ದೆ ಅಂತ. ಆಮೇಲೆ ಒಂದು 5 ನಿಮಿಷ ನನಗೆ ಬೇಜಾರಾಯಿತು. ಅದಾದಮೇಲೆ ನಾನು ಸ್ಪಿನ್ನಿಗೆ ಬಂದೆ. ನಮ್ಮ ವಿದ್ಯಾರಣ್ಯಪುರದಲ್ಲಿ ಸ್ಪಿನ್ ಇದೆ, ಅಲ್ಲೂ ಹೋಗ್ಬೋದು. ಅದು ಇದು ಎರಡೂ ಒಂದೇ ಬ್ರಾಂಚು. ಬಟ್ ನಾನೇನಂದರೆ ನಮ್ಮ ವಿದ್ಯಾರಣ್ಯಪುರದಲ್ಲಿ ಯಾವಾಗ ಹೋದ್ರೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನನಗೆ ಟೈಮ್ ಇರೋಲ್ಲ ಅಷ್ಟೊತ್ತು. ನನ್ನ ಕೆಲಸದಿಂದ ಬರೋಷ್ಟಲ್ಲೇ 6:30 ಆಗೋಗ್ಬಿಟ್ಟಿರುತ್ತೆ. ಹಂಗಾಗಿ ನಾನು ಹೋಗೋದಕ್ಕೆ ಹೋಗಲ್ಲ. ದೇವನಹಳ್ಳಿ ಒಂಚೂರು ದೂರ ಆದರೂ ಪರವಾಗಿಲ್ಲ ಅಂತ ನಾನು ದೇವನಹಳ್ಳಿಗೆ ಹೋಗ್ಬಿಡ್ತೀನಿ. ಇದು ಅಷ್ಟೇ ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಲ್ಲ, ಆ ಪ್ಲಾಂಟ್ ಇದು. ಈಗ ಬೆಳೆದ್ರೆ ಇಷ್ಟು ಚೆನ್ನಾಗಿ ಬೆಳೆಯುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಲ್ಲ, ಸಖತ್ತಾಗೈತೆ. ನಿಜವಾಗ್ಲೂ ಕೆಲವೊಂದೊಂದ್ಸಲಿ ನಮ್ಮ ಹೇರು ಮತ್ತು ಸ್ಕಿನ್ನು ಯಾರ ಮಾತು ಕೇಳಬಾರ್ದು. ನಾವು ಮೊದಲಿಂದ ಹೇಗಿರ್ತೀವೋ ಹಾಗೇ ಇರಬೇಕು. ಒಂದು ಟೈಮಲ್ಲಿ ನನ್ನ ಕೂದಲು ಎಷ್ಟು ಚೆನ್ನಾಗಿತ್ತಂದರೆ, ಮತ್ತು ನನ್ನ ಕೂದಲು ತುಂಬ ಉದ್ದ ಇತ್ತು. ಈ ದರಿದ್ರ ಅವರು ಇವ್ರ ಮಾತುಗಳೆಲ್ಲ ಕೇಳಿಕೊಂಡು ಅದು ಇದು ಕಲರ್ ಹಾಕ್ಸಿ ನನ್ನ ಕೂದಲೆಲ್ಲ ಹಾಳು ಮಾಡಿಕೊಂಡೆ. ಮತ್ತು ಏನಾಗ್ಬಿಟ್ಟಿದೆ ಅಂದರೆ, ಒಂಚೂರು ವೈಟ್ ಕೂದಲಿತ್ತು. ನಾನು ಯಾರ ಮಾತು ಕೇಳಿ ಅದೇ ಆವಾಗ 1 ವರ್ಷದಿಂದ ಒಂದು ಸ್ವಲ್ಪ ಡೈ ಹಾಕ್ಬಿಟ್ಟಿದ್ದೆ. ಅದೇನಾಗೋಯ್ತು, ವೈಟ್ ಕೂದಲು ಜಾಸ್ತಿ ಆಗೋಯಿತು. ಅದಕ್ಕಿಂತ ಮುಂಚೆ ನಾನು ಫಸ್ಟು ಮೆಹಂದಿ ಯೂಸ್ ಮಾಡ್ತಿದ್ದೆ. ಆವಾಗೆಲ್ಲ ನನ್ನ ಕೂದಲು ತುಂಬ ಚೆನ್ನಾಗಿತ್ತು. ಇವಾಗ ನಿಜವಾಗ್ಲೂ ಒಂದೊಂದ್ಸಲಿ ನನಗೆ ಬೇಜಾರಾಗುತ್ತೆ, ಯಾರ್ಯಾರ್ದೋ ಮಾತು ಕೇಳಿಕೊಂಡು ನನ್ನ ಕೂದಲು ಹಾಳು ಮಾಡ್ಕೊಂಬಿಟ್ಟಿದ್ದೀನಿ ಅಂತ. ಈಗ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ಈ ಕಲರಿಂಗ್ ಮಾಡಿಸೋದಕ್ಕೆ ನಾವೇ ಏನೂ ಡೆವಲಪರೆಲ್ಲ ತೊಗೊಂಡಿಲ್ಲ ಅಂತಂದರೆ ನಾನು ಫುಲ್ ಹೇರಿಗೆ ಮಾಡಿಸ್ಕೋಬೇಕಂದ್ರೆ 4,500 5,000 ಕೊಡಬೇಕು. ಒಂದೊಂದು ಕಡೆ ಒಂದೊಂದು ಥರ ತೊಗೋತಾರೆ. ನಾನೇ ತೊಗೋಬೇಕು ಅಂದರೆ ನೋಡಿ, ಡೆವಲಪರ್ ನಾನು ಬರೀ 1,200 ರೂಪಾಯಿಗೆ ತೊಗೊಂಡಿದ್ದೀನಿ. ಅಟ್ಲೀಸ್ಟ್ ನನಗೆ 1.5 ವರ್ಷ ಬರುತ್ತೆ. ಅದು ಮಿಕ್ಸ್ ಮಾಡೋದಕ್ಕೆ ಅದು ನಾನು ಲಾರಿಯಲ್ ನಂಬರ್ 3 ತೊಗೋತೀನಿ. ಯಾಕಂದರೆ ತುಂಬ ಕಪ್ಪಾಗಿದ್ದರೂ ಕೂದಲು ಚೆನ್ನಾಗಿ ಕಾಣಲ್ಲ. 3 ಆದರೆ ಒಂದು ಸ್ವಲ್ಪ ಬ್ರೌನ್ ಬರುತ್ತೆ, ಅದು ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಹಂಗಾಗಿ ಇದು ನಾನೇ ತೊಗೊಂಡ್ರು ನಾನು ಒಂದ್ಸಲಿ ಕಲರಿಂಗ್ ಮಾಡಿಸೋದಕ್ಕೆ 600 ರೂಪಾಯಿ ನಾನು ಕೊಡಲೇಬೇಕು. ಬಟ್ ನೋಡಿ, ನಾನು ಎಂಥ ಕೆಲಸ ಮಾಡ್ಕೊಂಡಿದ್ದೀನಿ. ಈಗ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ಇದನ್ನು ಹಾಕಿಸ್ಕೊಂಡಿಲ್ಲ ಅಂದರೂ ಬಿಳಿ ಕೂದಲು ಜಾಸ್ತಿ ಕಾಣುತ್ತೆ. ಈಗ ಏನಂದರೆ ಇಷ್ಟೊಂದು ಕೊಡಬೇಕು ಅನ್ನೋದು ಏನೂ ಇಲ್ಲ. ಬಟ್ ಈಗ ಇದನ್ನು ನಾನು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ನಾರ್ಮಲ್ ಬರುತ್ತಲ್ಲ, ಡೈ ಏನೇನೋ ಹೆಸರುಗಳಲ್ಲಿ ಬರುತ್ತೆ. ಸೊ ನನಗೆ ಅದೆಲ್ಲ ಅದಷ್ಟು ಅದ್ರ ಐಡಿಯಾನೂ ಇಲ್ಲ. ಯಾಕಂದರೆ ನಾನು ಮೊದಲಿಂದನೂ ಯಾವತ್ತೂ ಯೂಸೇ ಮಾಡಿ, ನಾನು ಮೊದಲಿಂದನೂ ಕಲರ್ ಆಗೋದಕ್ಕೆ ಏನೋ ಮೆಹಂದಿ ಆಗ್ತಿದೆ ನೋಡಿ, ಅದು ಬರೀ 10 ರೂಪಾಯಿ. ಅದರಲ್ಲೇ ನನ್ನ ಕೂದಲು ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಒಂದೊಂದ್ಸಲಿ ಫೀಲ್ ಮಾಡ್ಕೋತೀನಿ ನನ್ನ ಹಳೆ ಫೋಟೋಸು ವೀಡಿಯೋಸಲ್ಲೆಲ್ಲ ನೋಡಿದಾಗ. ಈಗ ನೋಡಿದ್ರೆ ಇಲಿ ಬಾಲ ಥರ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಇದನ್ನು ಮಾಡಿಸಿಲ್ಲ ಅಂತಂದ್ರೂ ನನ್ನ ಕೈಲಿ ಇರೋಕ್ಕಾಗಲ್ಲ. ಅದು ನನಗೆ ಮುಂದೆನೇ ಫ್ರಂಟಲ್ಲೇ ಬಿಳಿ ಕೂದಲು ಕಾಣಿಸ್ತಾ ಇರುತ್ತೆ. ಅದು ನನಗೆ ಒಂಥರ ಅಸಹ್ಯ ಆಗ್ತಾ ಇರುತ್ತೆ, ತರಿಯಪ್ಪ ಕಲರ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅಂತ. ನನಗಿದೇ ಒಂದು ದೊಡ್ಡ ತಲೆನೋವು ನನ್ನ ಕೂದಲುದೇ ಆಗ್ಬಿಟ್ಟಿದೆ.
ಇದನ್ನು ನಾವು ಮನೇಲಿ ಹಾಕ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಎರಡೂ ಸಮವಾಗಿ ಮಿಕ್ಸ್ ಮಾಡ್ಕೋಬೇಕು. ಡೆವಲಪರ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರು ಅದು ಕೂದಲು ಹಾಳಾಗ್ಬಿಡುತ್ತೆ. ಸೊ ಹಂಗಾಗಿ ನಾವು ಪಾರ್ಲರ್ ಹಾಕಿಸ್ಕೋಬೇಕು, ಇಲ್ಲಾಂದರೆ ಸ್ಪಿನ್ನು ಸಲೂನಲ್ಲೇ ಹೋಗಿ ಹಾಕಿಸ್ಕೋಬೇಕು. ನಾವೆಲ್ಲ ಮನೆಯಲ್ಲಿ ಹಾಕ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನನ್ನನ್ನು ಅವ್ರು ಅದನ್ನೇ ಕೇಳಿದ್ರು, ನೀವು ಮನೇಲಿ ಏನಾದರೂ ಇದನ್ನು ಯೂಸ್ ಮಾಡ್ತೀರಾ ಅಂತೇಳಿ. ನಾನು ಇಲ್ಲ ಅಂತಲೇ ಹೇಳಿದೆ, ಯಾಕಂದರೆ ಆಲ್ರೆಡಿ ನನ್ನ ಕೂದಲು ಹಾಳಾಗೋಗಿದೆ. ಈಗ ನನಗೆ ಗೊತ್ತಿಲ್ಲದೆ ಮನೇಲಿ ಯೂಸ್ ಮಾಡಿ ನಾನು ಬಾಂಡ್ಲಿಯಾಗಿ ಹೋಗ್ತೀರಿ ಅಂತ ನನಗೆ ಒಂದ್ಸಲಿ ಭಯ ಆಗ್ತಾ ಇರುತ್ತೆ. ನಾನಿದು ಕಲರಿಂಗ್ ಸ್ಟಾರ್ಟಿಂಗ್ ಮಾಡಿಸಿದಾಗ ಅಟ್ಲೀಸ್ಟ್ ನಿಮಗೆ ಒಂದು 6 ತಿಂಗಳಾದರೂ ಬರುತ್ತೆ ಅಂತೇಳಿ ಹೇಳಿದರು. ನಾನು ಹಂಗಾಗಿ ಇದನ್ನು ಮಾಡಿಸ್ಕೊಂಡಿದ್ದೆ. ಬಟ್ ನನಗೆ ಕರೆಕ್ಟಾಗಿ ಒಂದು 15-20 ದಿವಸನೂ ಇರಲಿಲ್ಲ. ಅವ್ರೇನಾದರೂ ನೀವು ಫಸ್ಟು ಲೋಕಲ್ಲೆಲ್ಲ ಯೂಸ್ ಮಾಡಿರ್ತೀರ, ಹಂಗಾಗಿ ನಿಮಗೆ ಕಲರ್ ಕೂತ್ಕೋತಿಲ್ಲ ಅಂತೇಳಿದ್ರು. ನಾನೊಂದು 7-8 ತಿಂಗಳಿಂದ ಯೂಸ್ ಮಾಡ್ತಾನೇ ಇದ್ದೀನಿ. ಬಟ್ ಇವಾಗ್ಲೂ ಅದು ನನಗೆ ಕಲರ್ ಸೆಟ್ ಆಗ್ತಾ ಇಲ್ಲ. ಬೇರೆ ಯಾವುದಾದ್ರು ಹಾಕಿದ್ರೆ ಮತ್ತೆ ಕೂದಲು ಹಾಳಾಗೋಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಇದನ್ನೇ ಹಾಕಿಸ್ಕೋತಾ ಇದ್ದೀನಿ. ಮತ್ತು ಇದು ಹೆಂಗೋ ಹಾಕ್ಕೊಂಬಿಟ್ರೆ, ನನಗೆ ಇದಕ್ಕಿಂತ ಮುಂಚೆ ಒಂದ್ಸಲಿ ಹಾಕ್ಕೊಂಡಿದ್ದಾಗ ನನಗೆ ಒಂಥರ ತುಂಬ ತಲೆನೋವು, ಕೋಲ್ಡೆಲ್ಲ ಆಗೋಗ್ಬಿಡ್ತಿತ್ತು. ಬಟ್ ಇದು ಸೈಡ್ ಎಫೆಕ್ಟ್ ಇದೆ, ಅಂದರೆ ಇದಕ್ಕೆ ಮೀಡಿಯಮ್ಮಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನಾನು ಸ್ಪಿನ್ನಲ್ಲಿ ಇದನ್ನು 3ನೇ ಸಲ ಹಾಕಿಸ್ಕೋತಾ ಇರೋದು. ಸೊ ನನಗೆ ಯಾವತ್ತೂ ಏನೂ ತಲೆನೋವಾಗಲಿ ಕೋಲ್ಡ್ ಆಗಲಿ ಏನೂ ಆಗಲಿಲ್ಲ. ಬಟ್ ನಾವು ಮನೇಲಿ ಏನಾದರೂ ಹಾಕ್ಕೊಳ್ಳೋಕೆ ಹೋಗಿದ್ರೆ ಇದು ಸ್ವಲ್ಪ ತಲೆನೋವು ಕೆಲಸನೇನೆ. ಕಾಫಿ ಹೇಗಿದೆ? ಚೆನ್ನಾಗಿಲ್ಲ? ಐ ಲವ್ ಕಾಫಿ. ಪರವಾಗಿಲ್ಲ, ಕುಡಿ, ಫ್ರೀಯಾಗಿ ಕೊಟ್ಟಿರತ್ತಾನೆ. ಆ ಕಲರ್ ಹಾಕಿರೋದು ಡ್ರೈ ಆಗೋದಕ್ಕೆ ಮ್ಯಾಕ್ಸಿಮಮ್ ಒಂದು 1/2 ಅವರ್ ಬೇಕು. ಅದಕ್ಕೆ ಅಷ್ಟರಲ್ಲಿ ನನ್ನ ತಂಗಿ ಯಾವಾಗೂ ಹೇಳ್ತಿದ್ಲು, ಅಕ್ಕ ನೀನು ಪೆಡಿಕ್ಯೂರ್ ಮಾಡಿಸ್ಕೊ ಅಂತ. ಬಟ್ ನಾನು ಅದನ್ನೆಲ್ಲ ನನಗೆ ಮಾಡಿಸೋ ಅಭ್ಯಾಸನೂ ಇಲ್ಲ, ನನಗೆ ಅಷ್ಟೊಂದು ಇಂಟ್ರೆಸ್ಟು ಇಲ್ಲ. ಯಾಕಂದರೆ ನನ್ನ ಕಾಲು ತುಂಬ ಚೆನ್ನಾಗಿದೆ. ಮತ್ತು ಇನ್ನೂ ಒಂದು ನಾನು ಶೂ ಹಾಕ್ಕೋತೀನಿ. ಈಗ ಸ್ಲಿಪ್ಪರ್ ಹಾಕಂಗಿದ್ರೆ ಕಾಲು ಹಾಳಾಗುತ್ತೆ ಅನ್ಬೋದು. ನಾನು ಆಫೀಸ್ಗೆ ನನಗೆ ಯೂನಿಫಾರ್ಮ್ ಸ್ಯಾರಿ ಇರೋದ್ರಿಂದ ನಾನು ಶೂ ಹಾಕೇ ಇರ್ತೀನಿ. ಬಟ್ ಆದರೂ ಇಷ್ಟು ನನ್ನ ತಂಗಿ ಹೇಳ್ತಾನೆ ಇದ್ದಾಳಲ್ಲ ಅಂತೇಳ್ಬಿಟ್ಟು ಮಾಡಿಸ್ಕೊಂಡೆ. ನಾವು ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಬಿಡ್ತೀವಿ. ಮಾಡಿಸ್ಕೊಂಡಾಗ ಏನೋ ಒಂಥರ ಖುಷಿ ಆಗ್ತಿರುತ್ತೆ, ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿದೆಯಲ್ಲ ಅಂತೇಳ್ಬಿಟ್ಟು ಅಂತ. ಈಗ 1 ತಿಂಗಳು ನಾನು ಇದನ್ನು ಮಾಡಿಸ್ಕೊಂಡಿದ್ದೀನಿ. ಒಂದು 2 ತಿಂಗಳಾದಮೇಲೆ ಇದನ್ನು ಮಾಡಿಸ್ಕೊಂಡ್ರೆ ಇನ್ನೂ ನಾನು ಚೆನ್ನಾಗಿ ಕಾಣುತ್ತೇನೋ ಅಂಥೇಳಿ ಇದೊಂಥರ ಹುಚ್ಚು ಥರ ಈ ಪಾರ್ಲರು ಇದೆಲ್ಲ ಯಾವ ಥರ ಆಗೋಗ್ಬಿಟ್ಟಿದೆ ಅಂದರೆ ನಮ್ಮ ಜನಗಳಿಗೆ. ಈಗ ನೋಡಿ, ಈಗ ಒಂದು ಐಬ್ರೋ ಮಾಡಿಸ್ಕೋತೀವಿ, 1-2-3 ಸಲ ಮಾಡಿಸ್ಕೊಂಡಿಲ್ಲ ಅಂತಂದರೆ ನಮ್ಮ ಮನಸ್ಸಿಗೆ ಏನಿಸ್ತಿರುತ್ತೆ, ಐಬ್ರೋ ಮಾಡಿಸಿದ್ರೆ ನಾನು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಏನೋ ಅನ್ನೋ ಥರ ಫೀಲ್ ಆಗೋಗುತ್ತೆ. ನಾನು ಯಾವತ್ತೂ ಪೆಡಿಕ್ಯೂರ್ ಮಾಡಿಸಿಲ್ಲ. ಇವಾಗ ನನ್ನ ತಂಗಿಗೋಸ್ಕರ ಇದನ್ನು ಮಾಡಿಸ್ಕೊಂಡಿದ್ದೀನಿ. ಬಟ್ ನಾನು ಕೆಲವೊಂದೊಂದು ಯಾರೇ ಏನೇ ಹೇಳಿದ್ರು ನಾನು ಕೇಳೋದಕ್ಕೆ ಹೋಗಲ್ಲ. ಬಟ್ ನನ್ನ ತಂಗಿ ಹೇಳಿದ ತಕ್ಷಣ ಕೆಲವೊಂದೊಂದು ಮಾತುಗಳನ್ನ ಕೇಳಿಬಿಡ್ತೀನಿ. ಪೆಡಿಕ್ಯೂರ್ ಅರ್ಧ ಮಾಡಿದ್ರು, ಆಮೇಲೆ ನನಗೆ 30 ಮಿನಿಟ್ಸ್ ಆಗೋಗಿತ್ತು. ಏರ್ ವಾಶ್ ಮಾಡೋದಕ್ಕೆ ಮಾಡಿಸ್ಬೇಕು ಅಂತಂದರು. ಅದಾದಮೇಲೆ ಏರ್ ವಾಶಿಗೆ ನಾನು ಕೂತ್ಕೊಂಡೆ. ನೋಡಿ, ತುಂಬ ಹೊತ್ತು ಬಿಟ್ಟರು ಓವರ್ ಕಲರ್ ಬಂದುಬಿಡುತ್ತೆ ಅಂತಂದರು. ಸರಿ ಅಂತೇಳ್ಬಿಟ್ಟು ಅಷ್ಟರಲ್ಲಿ ನಾನು ಏರ್ ವಾಶ್ ಎಲ್ಲ ಮಾಡಿಸ್ಕೊಂಡೆ. ಆದರೆ ಇವ್ರು ಏರ್ ವಾಶ್ ಮಾಡೋ ಥರ ನನಗೆ ಮನೇಲಿ ಮಾಡ್ಕೊಳಕ್ಕಾಗಲ್ಲ. ನಾನು ಎಷ್ಟೊಂದು ಸಲ ಇದನ್ನು ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಇವ್ರು ಎಷ್ಟು ಚೆನ್ನಾಗೇ ಮಾಡಿಕೊಡ್ತಾರೆ. ಬಟ್ ಆದರೆ ನಾನು ಈ ಥರ ಹೇಳ್ತೀನಿ ಪಾರ್ಲರು ಅಂತೆಲ್ಲ ಹೇಳಿ, ಬಟ್ ನಿಜವಾಗ್ಲೂ ನೋಡಿ ಅವರು ಎಷ್ಟು ಒಂಚೂರು ಬೇಜಾರು ಮಾಡಿಕೊಂಡೆ, ನಮ್ಮ ಕಾಲು ಹಿಡ್ಕೊಂಡು ಆ ಥರ ಎಲ್ಲ ಮಾಡ್ತಾರೆ. ನನಗೆ ಇವ್ರು ಮಾಡ್ತಿರ್ಬೇಕಾದ್ರೆ ಒಂಥರ ಬೇಜಾರಾಯಿತು. ಯಾಕಂದರೆ ನಾನು ಫಸ್ಟ್ ಟೈಮ್ ಪೆಡಿಕ್ಯೂರ್ ಮಾಡಿಸ್ಕೊಂಡಿದ್ದು. ನಾನು ಬೇರೆಯವ್ರು ಮಾಡಿರೋದು ನೋಡಿದ್ದೀನಿ. ಬಟ್ ಅದು ನಾನು ಮಾಡಿಸ್ಕೊಂಡಾಗ ಅವ್ರು ನನ್ನ ಕಾಲೆಲ್ಲ ಮುಟ್ತಿದ್ದಾಗ ಏನೋ ಒಂಥರ ಬೇಜಾರಾಗ್ತಾಯಿತ್ತು. ನೋಡಿ, ಅವರು ನಾವೊಂಥರ ಕಷ್ಟಪಡ್ತೀವಿ, ಅವರೊಂಥರ ಕಷ್ಟಪಡ್ತಾರೆ. ಬಟ್ ಕೆಲವೊಂದೊಂದ್ಸಲಿ ಕಂಪೇರ್ ಮಾಡಿದ್ರೆ ಅಯ್ಯೋ ನಾವು ಮಾಡೋ ಕೆಲಸಗಳೇ ಎಷ್ಟೋ ಚೆನ್ನಾಗಿರುತ್ತೆ ಅನಿಸುತ್ತೆ. ಇವ್ರು ನೋಡಿ, ಒಂಚೂರು ಏನಾದರೂ ಈಗ ಅವ್ರು ನನ್ನ ಕೇಳ್ತಾನೆ ಇದ್ರು, ನೋವಾಗ್ತಿದೆಯಾ, ಜೋರಾಗಿ ಮಾಡ್ತಾ ಇದ್ದೀನ ಅಂತ. ಯಾಕಂದರೆ ನಮಗೆ ಅಲ್ಲಿ ಕೂತಿರೋರ್ಗೆ ಏನೂ ಭಯ ಇರಲ್ಲ, ಅವ್ರಿಗೆ ಅಷ್ಟು ಭಯ ಇರುತ್ತೆ. ನೋವೇನಾದರೂ ಆಗಿದ್ರೆ ಇವರೆಲ್ಲಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿಬಿಡ್ತಾರೋ ಅಂತ. ಆ್ಯಕ್ಚುಲಿ ನಿಜ, ನನಗೆ ಈ ಪಾರ್ಲರು ಸಲೂನಲ್ಲಿ ಕೆಲಸ ಮಾಡೋರ ಮೇಲೆ ನನಗೆ ಒಂಥರ ತುಂಬ ಗೌರವ, ಅಭಿಮಾನ ಇರುತ್ತೆ. ಯಾಕಂದರೆ ಈಗ ನಾವು ದುಡ್ಡು ಕೊಟ್ಟು ಹೋಗಿರ್ತೀವಿ. ಈಗ ಒಂದು ಐಬ್ರೋ, ಒಂದೇ ಒಂದು ಕೂದಲು ಐಬ್ರೋದಲ್ಲಿ ಒಂದು ಎಕ್ಸ್ಟ್ರಾ ತೆಗೆದ್ಬಿಟ್ರೆ, ಇಲ್ಲಾಂದರೆ ಒಂದು ಕೂದಲು ಬಿಟ್ಬಿಟ್ರೆ ನಾವು ಅದನ್ನು ಎಷ್ಟು ದೊಡ್ಡ ರಾಮಾಯಣ ಮಾಡಿಬಿಡ್ತೀವಿ. ನಿಜವಾಗ್ಲೂ ಪಾರ್ಲರ್ ಕೆಲಸ ಅನ್ನೋದೇ ಒಂದು ಕಷ್ಟ. ಯಾಕಂದರೆ ಈಗ ನಾವು ಒಂದು 500 ರೂಪಾಯಿ ಕೊಟ್ಬಿಟ್ಟು ಹೇರ್ ಮಸಾಜಿಗೆ ಅಂತ ಹೋಗ್ತೀವಿ. ಬಟ್ ನಮಗದು ತುಂಬ ಚೆನ್ನಾಗಿರುತ್ತೆ, ಒಂಥರ ರಿಲೀಫ್ ಆಗುತ್ತೆ. ಬಟ್ ಅವ್ರು ಎಷ್ಟು ಪ್ರೆಷರ್ ಕೊಟ್ಟು ನಮಗೆ ಹೇರ್ ಮಸಾಜ್ ಮಾಡ್ತಿರ್ತಾರೆ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೊಂದೊಂದ್ಸಲಿ ಬೇಜಾರಾಗುತ್ತೆ. ಕೆಲವೊಬ್ಬೊಬ್ಬರು ಪಾರ್ಲರಲ್ಲಿ ಕೆಲಸ ಮಾಡ್ತೀಯಾ ಅನ್ನೋ ಥರ ಒಂಥರ ಮಾತಾಡ್ತಾರೆ. ಬಟ್ ಅದರಲ್ಲಿರೋಷ್ಟು ಕಷ್ಟ ಯಾವುದ್ರಲ್ಲೂ ಹೇಳಬೇಕಂದ್ರೆ ನಾವು ಪಾರ್ಲರ್ ಅವ್ರಿಗೆ, ಟೈಲರ್ ಅವ್ರಿಗೆ ಎಷ್ಟು ದೊಡ್ಡ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನಾವು ಎಂಥ ಬಟ್ಟೆ ಕೊಟ್ಟರು ಅದನ್ನು ಎಷ್ಟು ಚೆನ್ನಾಗಿ ಹೊಲ್ಕೊಡ್ತಾರೆ. ನಾವು ಎಷ್ಟೇ ಒಂದು ಸ್ವಲ್ಪ ಗಲೀಜಾಗಿದ್ದರೂ ನಮ್ಮನ್ನು ಎಷ್ಟು ನೀಟಾಗಿ ಮಾಡಿ ಕಳಿಸೋದೆ ಪಾರ್ಲರ್ ಅವರು. ಥ್ಯಾಂಕ್ ಯು.